Hello dear students and my dear friends, welcome back to Royson Creations YouTube ಚಾನಲ್. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ ಈ ವರ್ಷ ಅಂದರೆ 2024ನೇ ಇಸ್ವಿಯಲ್ಲಿ SSLC ಫೈನಲ್ ಎಕ್ಸಾಮ್ನ ಇಂಗ್ಲಿಷ್ ಲ್ಯಾಂಗ್ವೇಜ್ನಲ್ಲಿ ನೀವು ಸುಲಭವಾಗಿ ಯಾವ ರೀತಿ 40 ಅಂಕಗಳನ್ನು ಪಡೆಯಬಹುದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ, ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನೀವು ಈ ವರ್ಷ SSLCಯ ಇಂಗ್ಲಿಷ್ ಎಕ್ಸಾಮ್ನಲ್ಲಿ ಪಾಸ್ ಆಗೋದು ಭಾಳ ಈಸಿ ಇದೆ. ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳೇ, ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇರುವಂಥ 9 ಪಾಯಿಂಟ್ಸ್ಗಳು ಅಂತ ಹೇಳಿದ್ರೆ ಮೆಮೊರೈಸೇಷನ್ ಆಫ್ ದ ಪೋಯಮ್, ಇದಕ್ಕೆ 4 ಅಂಕಗಳಿದ್ದಾವೆ. ಸಮರಿ, ಒಂದು ಸಮರಿಗೆ 3 ಅಂಕ, ಇನ್ನೊಂದು ಸಮರಿಗೆ 4 ಅಂಕ, ಒಟ್ಟು 7 ಅಂಕಗಳು. ಮೂರನೆಯದಾಗಿ ಲೆಟರ್ ರೈಟಿಂಗ್, ಇದಕ್ಕೆ 5 ಅಂಕಗಳಿದ್ದಾವೆ. ನಾಲ್ಕನೆಯದಾಗಿ ಪಿಕ್ಚರ್ ಡಿಸ್ಕ್ರಿಪ್ಷನ್, ಇದಕ್ಕೆ 3 ಅಂಕಗಳು. ನೆಕ್ಸ್ಟ್ ಐದನೆಯದಾಗಿ ಪ್ಯಾಸೇಜನ್ನು ಯಾವ ರೀತಿ ಬರೀಬೇಕು ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ ನಿಮಗೆ. ನೆಕ್ಸ್ಟ್ ಆರನೆಯದಾಗಿ ಪ್ರೊಫೈಲ್ ರೈಟಿಂಗ್, ಇದಕ್ಕೆ 3 ಅಂಕಗಳಿದ್ದಾವೆ, ಆದರೆ ನಾನಿಲ್ಲಿ ಕೇವಲ 2 ಅಂಕಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೇನೆ. ನೆಕ್ಸ್ಟ್ 7ನೇ ಪಾಯಿಂಟ್ಸಿಗೆ ಬಂದಾಗ ಗ್ರಾಮರ್ನಲ್ಲಿ, ಅದರಲ್ಲೂ ವಿದ್ಯಾರ್ಥಿಗಳೇ 16 ಪಾಯಿಂಟ್ಸ್ ಇದ್ದಾವೆ ನಿಮಗೆ. ಆದರೆ ಸುಲಭವಾಗಿ ವಿದ್ಯಾರ್ಥಿಗಳೇ ನೀವು ಯಾವ ರೀತಿ ವಿಶೇಷವಾಗಿ 5 ಅಂಕಗಳನ್ನು ಇಲ್ಲಿ ಪಡಿಬೋದು ಗ್ರಾಮರಿಂದ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನೆಕ್ಸ್ಟ್ 8ನೇದಾಗಿ ಎಕ್ಸ್ಟ್ರಾಕ್ಟ್ಸಿಂದ ಯಾವ ರೀತಿ ಒಟ್ಟು 12 ಅಂಕಗಳಿದ್ದಾವೆ, ಆದರೆ ನೀವು ಸುಲಭವಾಗಿ 8 ಅಂಕಗಳನ್ನು ಯಾವ ರೀತಿ ಗಳಿಸ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ನೆಕ್ಸ್ಟ್ 9ನೇದಾಗಿ ಝ್ಯಾಸ್ ಪೋಯಮ್ ಟು ಸಮರಿ, ಈ ಪದ್ಯದಿಂದ ವಿದ್ಯಾರ್ಥಿಗಳು ನಿಮಗೆ 2 ಪ್ರಶ್ನೆಗಳಿರ್ತವೆ. ಯಾವ ರೀತಿಯ ಪ್ರಶ್ನೆಗಳು ಬರ್ತವೆ ಅಂತೇಳಿ ನಾನು ಮುಂದೆ ತಿಳಿಸ್ಕೊಡ್ತೇನೆ. ಇದಕ್ಕೆ 2 ಅಂಕ, ಒಟ್ಟು 40 ಅಂಕಗಳನ್ನು ನೀವು ಸುಲಭವಾಗಿ ಯಾವ ರೀತಿ ಗಳಿಸ್ಬೋದು SSLC ಎಕ್ಸಾಮ್ ಇಂಗ್ಲೀಷ್ನಲ್ಲಿ ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ವಿದ್ಯಾರ್ಥಿಗಳೇ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೆಯದಾಗಿ ಮೆಮೊರೈಸೇಷನ್ ಆಫ್ ದ ಪೋಯಮ್, ಅಂದರೆ ಪದ್ಯವನ್ನು ಕಂಠಪಾಠ ಮಾಡೋದಕ್ಕಿದೆ. ಇದಕ್ಕೆ ಒಟ್ಟು 4 ಅಂಕಗಳಿದ್ದಾವೆ ವಿದ್ಯಾರ್ಥಿಗಳೇ. ಇಲ್ಲಿ ನಿಮಗೆ ಕ್ವಾಲಿಟಿ ಆಫ್ ಮರ್ಸಿ ಪದ್ಯವನ್ನಾದರೂ ನೀವು ಕಲಿಬಹುದು, ಅಥವಾ ದ ಬ್ಲೈಂಡ್ ಬಾಯ್ ಪದ್ಯವನ್ನಾದರೂ ನೀವು ಕಲಿಬಹುದು. ಎರಡರಲ್ಲಿ ಒಂದು ಪದ್ಯವನ್ನು ವಿದ್ಯಾರ್ಥಿಗಳೇ ಕಲಿತರೆ ನೀವು ಸಾಕಾಗುತ್ತೆ. ಆ ಪದ್ಯವನ್ನು ಸಂಪೂರ್ಣವಾಗಿ ಯಾವುದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲದೆ ನೀವು ಇಲ್ಲಿ ಕಲಿತು ನಿಮ್ಮ ಎಕ್ಸಾಮ್ನಲ್ಲಿ ಬರೀಬೇಕಾಗುತ್ತೆ. ಕೇವಲ ಒಂದು ಪದ್ಯವನ್ನು ಕಲಿರಿ ಮತ್ತು 4 ಅಂಕಗಳನ್ನು ಇಲ್ಲಿ ನೀವು ಪಡೆದುಕೊಳ್ಬಹುದು. ನೆಕ್ಸ್ಟ್ 2ನೇದಾಗಿ ಸಮರಿ, ಇಲ್ಲಿ ನಾನು 4 + 3 ಅಂತ ಹಾಕಿದ್ದೀನಿ, ಒಟ್ಟು 7 ಅಂಕಗಳಿದ್ದಾವೆ ವಿದ್ಯಾರ್ಥಿಗಳೇ. ಅದರಲ್ಲೂ ವಿಶೇಷವಾಗಿ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ, ದ ಸಾಂಗ್ ಆಫ್ ಇಂಡಿಯಾ ಮತ್ತು ಬ್ಯಾಲಡ್ ಆಫ್ ದ ಟೆಂಪೆಸ್ಟ್, ಈ 3 ಪದ್ಯಗಳಲ್ಲಿ ಯಾವುದಾದ್ರೂ ಒಂದು ಪದ್ಯದ ಸಾರಾಂಶವನ್ನು ನೀವು ಬರೆದರೆ ನೀವು ಸುಲಭವಾಗಿ 4 ಅಂಕಗಳನ್ನು ಪಡೆದುಕೊಳ್ಬೋದು. ನಾನು ಈಗಾಗಲೇ ಇವುಗಳಿಗೆ ಸಂಬಂಧಪಟ್ಟಂಥ 10 ವಾಕ್ಯಗಳಲ್ಲಿ ಸರಳವಾಗಿ ನೀವು ಯಾವ ರೀತಿ ಸಮರಿಯನ್ನು ಬರೀಬೋದು ಅಂತೇಳಿ ಹಲವಾರು ವಿಡಿಯೋಸ್ಗಳನ್ನು ಮಾಡಿದ್ದೇನೆ ವಿದ್ಯಾರ್ಥಿಗಳೇ. ಅವುಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೇನೆ. ನೀವು ಅವುಗಳನ್ನು ನೋಡಿ ತುಂಬ ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ಬೋದು. ನೆಕ್ಸ್ಟ್ 4ನೇದಾಗಿ ಐ ಆಮ್ ದ ಲ್ಯಾಂಡ್ ಪದ್ಯದ ಸಾರಾಂಶಕ್ಕೆ ಬಂದಾಗ ಇದಕ್ಕೆ 3 ಅಂಕಗಳನ್ನು ಈ ವರ್ಷ ನಿಮಗೆ ನಿಗದಿ ಮಾಡಿದ್ದಾರೆ. ಇದನ್ನು ಕೂಡ ನೀವು ಸುಲಭವಾಗಿ ಕಲಿತು, ಕೇವಲ 10 ಸೆಂಟೆನ್ಸಸ್ಗಳಿದ್ದಾವೆ, ಅವುಗಳನ್ನು ನೀವು ಸುಲಭವಾಗಿ ಕಲಿತು ಬರೆದರೆ ನೀವು 3 ಅಂಕಗಳನ್ನು, ಒಟ್ಟು ಈ ರೀತಿ ಸಾರಾಂಶಗಳಿಂದ 7 ಅಂಕಗಳನ್ನು ವಿದ್ಯಾರ್ಥಿಗಳೇ ನೀವಿಲ್ಲಿ ಪಡೆದುಕೊಳ್ಬೋದು. ಮೂರನೆಯದಾಗಿ ಲೆಟರ್ ರೈಟಿಂಗ್, ಇಲ್ಲಿ ನಿಮಗೆ ಲೆಟರ್ ರೈಟಿಂಗ್ಗೆ 5 ಅಂಕಗಳನ್ನು ನಿಗದಿ ಮಾಡಿರ್ತಾರೆ. ಈ 5 ಅಂಕಗಳನ್ನು ಸಹ ನೀವು ಸುಲಭವಾಗಿ ಪಡ್ಕೊಳ್ಬೋದು. ನಿಮಗೆ ಈಗಾಗಲೇ ಗೊತ್ತಿರುವಂತೆ ಲೆಟರ್ ರೈಟಿಂಗ್ನಲ್ಲಿ 2 ವಿಧಗಳಿವೆ. ಮೊದಲನೆಯದು ಪರ್ಸನಲ್ ಲೆಟರ್, ಎರಡನೆಯದು ಅಫಿಷಿಯಲ್ ಲೆಟರ್. ನಾನು ನಿಮಗೆ ಸಜೆಸ್ಟನ್ನು ಮಾಡೋದಾದರೆ ನಾನು ನಿಮಗೆ ಪರ್ಸನಲ್ ಲೆಟರನ್ನು ಬರೀರಿ ಅಂತೇಳಿ ಹೇಳ್ತೀನಿ. ಏಕೆಂದರೆ ಪರ್ಸನಲ್ ಲೆಟರಲ್ಲಿ ಒಂದು ನಿಮ್ಮ ತಂದೆ ತಾಯಿಗಳಿಗೆ ಅಥವಾ ನಿಮ್ಮ ಸಹೋದರ ಸಹೋದರಿಗೆ ಅಥವಾ ನಿಮ್ಮ ಫ್ರೆಂಡಿಗೆ ಪತ್ರವನ್ನು ನೀವು ಬರೀಬೇಕಾಗುತ್ತೆ. ಮತ್ತು ವಿದ್ಯಾರ್ಥಿಗಳೇ, ಇಲ್ಲಿ ನಿಮ್ಮ ಫ್ರೆಂಡಿಗೆ ಬರೆಯುವಂತಹ ಪತ್ರದಲ್ಲೂ ಸಹ ಅಥವಾ ನಿಮ್ಮ ತಂದೆ ತಾಯಿ ಸಹೋದರ ಸಹೋದರಿಯರಿಗೂ ಬರೆಯುವಂತಹ ಪತ್ರದಲ್ಲಿ ಎಲ್ಲ ಪತ್ರಗಳಲ್ಲೂ ಸಹ ನೀವು ಬರೆಯುವಂತಹ ಮ್ಯಾಟರ್ ಸೇಮ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಐ ಆಮ್ ಫೈನ್, ಐ ಹೋಪ್ ಯು ಆರ್ ಫೈನ್ ಟು, ಈ ರೀತಿಯ ಸೆಂಟೆನ್ಸ್ಗಳನ್ನು ನೀವು ನಿಮ್ಮ ತಂದೆ ತಾಯಿಗಳಿಗೂ ಬರೀಬೋದು, ನಿಮ್ಮ ಅಕ್ಕ ಅಣ್ಣ ತಮ್ಮ ತಂಗಿಯರಿಗೂ ಬರೀಬೋದು, ಮತ್ತು ನಿಮ್ಮ ಫ್ರೆಂಡ್ಸಿಗೂ ಸಹ ಇದನ್ನು ಬರಿಬೋದು. ಇಲ್ಲಿ ನಿಮ್ಮ ರಿಲೇಟಿವ್ಸ್ಗೂ ಸಹ ಈ ಪತ್ರವನ್ನು ನೀವು ಬರಿಬೋದು. ಇದರಲ್ಲಿ ಯಾವುದೇ ತಪ್ಪು ಇರೋದಿಲ್ಲ. ಮುಂದಿನದಾಗಿ ಪಿಕ್ಚರ್ ಡಿಸ್ಕ್ರಿಪ್ಷನ್, ಇಲ್ಲಿ ನಿಮಗೆ ಚಿತ್ರವನ್ನು ಕೊಟ್ಟಿರ್ತಾರೆ. ಆ ಚಿತ್ರವನ್ನು ನೀವು ಒಂದು ಪ್ಯಾರಾಗ್ರಾಫ್ನಲ್ಲಿ ವರ್ಣಿಸಿ ಬರೀಬೇಕು.
ಇದಕ್ಕೆ 3 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ಬಹಳ ಸುಲಭವಾಗಿ ನೀವು 3 ಅಂಕಗಳನ್ನು ಪಡ್ಕೊಳ್ಬೋದು. ಇದನ್ನು ಪಿಕ್ಚರ್ ಡಿಸ್ಕ್ರಿಪ್ಷನನ್ನು ಅಥವಾ ಪಿಕ್ಚರ್ ರೀಡಿಂಗನ್ನು ಯಾವ ರೀತಿ ಬರೀಬೇಕು ಅಂತೇಳಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಕೊಟೇಶನನ್ನು ಬರೀರಿ. ಯಾವ ಕೊಟೇಶನ್ ಅಥವಾ ಹೇಳಿಕೆ? ಅ ಪಿಕ್ಚರ್ ಇಸ್ ವರ್ತ್ 1,000 ವರ್ಡ್ಸ್. ಒಂದು ಚಿತ್ರ 1,000 ಪದಗಳಿಗೆ ಸಮ ಅಂತೇಳಿ ಎಲ್ಲಿ ನಿಮಗೆ ಚಿತ್ರವನ್ನು ಕೊಟ್ಟಿರ್ತಾರಲ್ವಾ ಅದರ ಪ್ರಶ್ನೆ ಸಂಖ್ಯೆಯನ್ನು ಬರೆದು ಅಲ್ಲಿ ಈ ಕೊಟೇಶನನ್ನು ಮೊದಲು ಬರೀರಿ. ಎರಡನೆಯದಾಗಿ ಒಂದು ಚಿತ್ರದಲ್ಲಿರುವಂತಹ ನೌನ್ಸ್ಗಳನ್ನು ಗಮನಿಸಿ. ಅಲ್ಲಿ ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ಮನುಷ್ಯರಿರ್ಬೋದು ಅಥವಾ ವಸ್ತುಗಳಿರ್ಬೋದು. ಅದು ಏನಾದರೂ ಸಿಂಗುಲರ್ ಆಗಿದ್ದರೆ ದೆರ್ ಇಸ್ ಅ ಅಥವಾ ಆ್ಯನ್ ಅಂತ ಬರೆದು ಅಲ್ಲಿ ಒಬ್ಬರೇ ಇದ್ದರೆ, ಫಾರ್ ಎಕ್ಸಾಂಪಲ್ ಒಬ್ಬ ಮನುಷ್ಯ ಇದ್ದರೆ ದೆರ್ ಈಸ್ ಅ ಮ್ಯಾನ್. ಒಂದೇ ಒಂದು ಮರ ಇದ್ದರೆ ದೆರ್ ಈಸ್ ಅ ಟ್ರೀ. ಈ ರೀತಿ ನೀವು ಆ ಕೊಟ್ಟಿರುವಂಥ ಚಿತ್ರದಲ್ಲಿ ಏಕವಚನ ಇದ್ದರೆ ಅದನ್ನು ಬರಿಬೋದು. ಪ್ಲೂರಲ್ ಬಂದರೆ ಯಾವ ರೀತಿ ಬರಿಬೇಕು? ಪ್ಲೂರಲ್ ಬಂದರೆ ದೆರ್ ಆರ್ ಅಂತ ಬರೆದು ಅಲ್ಲಿ ನಾನು ಡ್ಯಾಶನ್ನು ಹಾಕಿದ್ದೀನಲ್ವಾ, ಅಲ್ಲಿ ಕೊಟ್ಟಿರುವಂಥ ಫಾರ್ ಎಕ್ಸಾಂಪಲ್ ಅಲ್ಲಿ 2 ಮನುಷ್ಯರಿದ್ದಾರೆ ಅಂತ ತಿಳ್ಕೊಳ್ಳಿ. ಆವಾಗ ನೀವು ದೆರ್ ಆರ್ 2 ಮೆನ್ ಅಂತ ಬರಿಬೋದು. ಅಲ್ಲಿ 4 ಜನ ಹುಡುಗರಿದ್ದರೆ ದೆರ್ ಆರ್ 4 ಬಾಯ್ಸ್. ಅಥವಾ ಅಲ್ಲಿ 4 ಮರಗಳಿದ್ದರೆ ಅಥವಾ 4 ಮನೆಗಳಿದ್ದರೆ ದೆರ್ ಆರ್ 4 ಟ್ರೀಸ್, ದೆರ್ ಆರ್ 4 ಹೌಸಸ್. ಈ ರೀತಿ ನೀವು ಸೆಂಟೆನ್ಸನ್ನು ರಚನೆ ಮಾಡ್ಬೋದು. ಈ ರೀತಿ ನೀವು 4 ಅಥವಾ 5 ಸೆಂಟೆನ್ಸ್ಗಳನ್ನು ಆ ಕೊಟ್ಟಿರುವಂಥ ಚಿತ್ರವನ್ನು ಗಮನಿಸಿ ಬರೆದರೆ ಇನ್ನೊಂದು ಅಂಕ ನಿಮಗೆ ಸಿಗುತ್ತೆ. ಮೂರನೆಯದಾಗಿ ವರ್ಕ್ ಡನ್ ಬೈ ದ ಪೀಪಲ್, ಆ್ಯನಿಮಲ್ಸ್, ಬರ್ಡ್ಸ್ ಎಟ್ಸೆಟ್ರಾ. ಆ ಕೊಟ್ಟಿರುವಂಥ ಚಿತ್ರದಲ್ಲಿರುವಂತಹ ವ್ಯಕ್ತಿಗಳು, ಪ್ರಾಣಿಗಳು ಅಥವಾ ಪಕ್ಷಿಗಳು ಏನು ಕೆಲಸವನ್ನು ಮಾಡ್ತಾ ಇದ್ದಾವೆ ಅಂತ ನೀವು ಬರೆದರೆ ಅದಕ್ಕೆ ನಿಮಗೆ ಇನ್ನೊಂದು ಅಂಕ ಸಿಗುತ್ತೆ. ಈ ರೀತಿ ನೀವು ಸುಲಭವಾಗಿ 3 ಅಂಕಗಳನ್ನು ವಿದ್ಯಾರ್ಥಿಗಳೇ ಪಡೆದುಕೊಳ್ಳಬಹುದು. ಚಿತ್ರದಲ್ಲಿರುವಂತಹ ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರು ಏನು ಕೆಲಸ ಮಾಡ್ತಿದ್ದಾರೆ ಅಂತೇಳಿ ನೀವು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಬರೀರಿ. ಐದನೆಯದಾಗಿ ಪ್ಯಾಸೇಜ್. ಇದಕ್ಕೆ ಒಟ್ಟು 4 ಅಂಕಗಳಿರ್ತವೆ. 4 ಅಂಕಗಳನ್ನು ಸುಲಭವಾಗಿ ನೀವು ಗಳಿಸ್ಬೋದು. ಅಲ್ಲಿ ಒಂದು ಪ್ಯಾಸೇಜನ್ನು ಅಥವಾ ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ. ಅದು ಒಂದು ಕಥೆಯ ರೂಪದಲ್ಲಿ ಇರ್ಬೋದು ಅಥವಾ ಯಾವುದಾದರೂ ವಿಷಯದ ಬಗ್ಗೆ ಇರ್ಬೋದು. ಇಲ್ಲಿ 2 ಪ್ರಶ್ನೆಗಳನ್ನು ನೀಡಿರ್ತಾರೆ 2 ಅಂಕಗಳಿಗೆ. ಆ 2 ಪ್ರಶ್ನೆಗಳನ್ನು ಓದಿ ಆ ಮೇಲ್ಕಂಡಂತಹ ಪ್ಯಾರಾಗ್ರಾಫ್ನಲ್ಲಿ ನೀಡಿರುವಂತಹ ವಾಕ್ಯಗಳನ್ನು ಓದಿ ಅಲ್ಲಿ ನೀವು ಸುಲಭವಾಗಿ ಅರ್ಥ ಮಾಡಿಕೊಂಡು ಸುಲಭವಾಗಿ 4 ಅಂಕಗಳನ್ನು ವಿದ್ಯಾರ್ಥಿಗಳೇ ಪಡೆದುಕೊಳ್ಬೋದು. ಇಲ್ಲಿ ನೀವು ಇನ್ನೊಂದು ಅಂಶವನ್ನು ಗಮನಿಸಿ. ನೀವು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸೆಂಟೆನ್ಸನ್ನು ಆನ್ಸರ್ ಅಂತ ಐಡೆಂಟಿಫೈ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ಕೆಲವು ಟೈಮ್ ಏನಾಗಿರುತ್ತೆ, ಅದರ ನೆಕ್ಸ್ಟ್ ಸೆಂಟೆನ್ಸ್ ಅಥವಾ ಕಂಟಿನ್ಯೂಷನ್ ಪಾರ್ಟ್ ಆನ್ಸರ್ ಆಗಿರುತ್ತೆ. ನೀವು ಯಾವ ವಾಕ್ಯದಲ್ಲಿ ಆನ್ಸರ್ ಇದೆ ಅಂತ ಫೈಂಡ್ ಔಟ್ ಮಾಡಿರ್ತೀರೋ ಅಲ್ಲಿಗೆ ಸ್ಟಾಪ್ ಮಾಡುವಂಥ ಸಾಧ್ಯತೆಗಳು ಭಾಳಷ್ಟು ಇರ್ತವೆ. ಹಾಗಾಗಿ ನೀವು ಯಾವ ಲೈನ್ ಅದೇ ಆನ್ಸರ್ ಅಂತ ಫೈಂಡ್ ಔಟ್ ಮಾಡಿರ್ತೀರೋ ಅದರ ಹಿಂದಿನ ಲೈನ್, ಆ ಲೈನ್ ಮತ್ತು ಮುಂದಿನ ವಾಕ್ಯವನ್ನು ಬರೆದರೆ ನೀವು ಸುಲಭವಾಗಿ ಅದಕ್ಕೆ ಉತ್ತರವನ್ನು ಬರೀಬಹುದು. 6ನೆಯದಾಗಿ ಪ್ರೊಫೈಲ್ ರೈಟಿಂಗ್. ಇಲ್ಲಿ ಪ್ರೊಫೈಲ್ ರೈಟಿಂಗ್ಗೆ ನಿಮಗೆ 3 ಅಂಕಗಳನ್ನು ನಿಗದಿ ಮಾಡಿರ್ತಾರೆ. ಆದರೆ ನಾನಿಲ್ಲಿ 2 ಅಂಕಗಳಂತೇಳಿ ತಗೊಂಡಿದ್ದೀನಿ. ಯಾಕಂದರೆ ನೀವು ಸುಲಭವಾಗಿ ನೀವು ವಾಕ್ಯವನ್ನು ಸರಿ ಮಾಡಿ ಬರೆದರೆ ಪರವಾಗಿಲ್ಲ, ನಿಮಗೆ 3 ಅಂಕಗಳು ಸಿಗ್ತವೆ. ಆದರೆ ಅಕಸ್ಮಾತ್ ಏನಾದರೂ ನೀವು ವಾಕ್ಯವನ್ನು ಬರೆಯೋದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಆದರೆ 1 ಅಂಕವನ್ನು ಕಳೆದುಕೊಂಡ್ರೆ 2 ಅಂಕಗಳಾದರೂ ನಿಮಗೆ ಸಿಗಲಿ ಅಂತೇಳಿ ನಾನು ಇಲ್ಲಿ 2 ಅಂಕಗಳು ಅಂತೇಳಿ ಹಾಕಿದ್ದೇನೆ. ಇಲ್ಲಿ ನೀವು ಪ್ರೊಫೈಲ್ ರೈಟಿಂಗನ್ನು ಬರೀಬೇಕಾದ್ರೆ ಒಂದು ಸೆಂಟೆನ್ಸನ್ನು ಬರೀರಿ. ದಿಸ್ ಪ್ರೊಫೈಲ್ ಈಸ್ ಅಬೌಟ್, ಅಲ್ಲಿ ಕೊಟ್ಟಿರುವಂಥ ವ್ಯಕ್ತಿಯ ಹೆಸರು ಇರುತ್ತೆ, ಆ ವ್ಯಕ್ತಿಯ ಹೆಸರನ್ನು ಬರೀರಿ. ನೆಕ್ಸ್ಟ್ ಇಲ್ಲಿ ಹಿ ಆರ್ ಹಿಸ್ ಡ್ಯಾಶ್, ಶಿ ಆರ್ ಹರ್ ಡ್ಯಾಶ್ ಅಂತೇಳಿ ನಾನು ಕೊಟ್ಟಿದ್ದೇನೆ. ಅದು ಪುರುಷನ ಹೆಸರಾದರೆ ಅಲ್ಲಿ ನೀವು ನೋಡಿ ಹಿ ಅಂದರೆ ಅವನು, ಹಿಸ್ ಅಂತ ಹೇಳಿದ್ರೆ ಅವನ. ಫಾರ್ ಎಕ್ಸಾಂಪಲ್ ಇಲ್ಲಿ ಅವನ ಪ್ರೊಫೆಷನ್ ಬಗ್ಗೆ ಬಂದರೆ ಅವನ ಪ್ರೊಫೆಷನ್ ಅಂತ ಹೇಳಬೇಕು. ನಾವು ಯಾವುದನ್ನು ಬಳಸಬೇಕಾಗುತ್ತೆ? ಹಿಸ್ ಪ್ರೊಫೆಷನ್ ಈಸ್ ಅಂತ ಬಳಸಬೇಕಾಗುತ್ತೆ. ಆದರೆ ಕೈಂಡ್ ಹಾರ್ಟೆಡ್ ಪರ್ಸನ್ ಅಂತ ಬಂದಾಗ ಅಲ್ಲಿ ಹಿಸ್ ಅಂತ ನಾವು ಬಳಸೋದಕ್ಕಾಗಲ್ಲ. ಹಿ ಈಸ್ ಅ ಕೈಂಡ್ ಹಾರ್ಟೆಡ್ ಪರ್ಸನ್, ಅವನು ಒಬ್ಬ ಕೈಂಡ್ ಹಾರ್ಟೆಡ್ ಪರ್ಸನ್ ಅಂತೇಳಿ ನಾವು ಬರೀಬೇಕಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ, ನೀವು ಈ 4 ಪದಗಳನ್ನು ಅವುಗಳ ಅರ್ಥವನ್ನು ಸರಿಯಾಗಿ ತಿಳ್ಕೊಳ್ಳಿ ಮತ್ತು ಸುಲಭವಾಗಿ ನೀವು ಸೆಂಟೆನ್ಸನ್ನು ರಚನೆ ಮಾಡ್ಬೋದು. ಅಲ್ಲಿ ನೀಡಿರುವಂತಹ
ಕ್ಲೂಸ್ಗಳನ್ನು ಬಳಸ್ಕೊಳ್ರಿ. ಯಾವುದೇ ಕ್ಲೂ ಅನ್ನು ಕೂಡ ನೀವು ಬಿಡಬೇಡಿ, ಎಲ್ಲನೂ ಸಹ ಬರೆದರೆ ನೀವು ಸುಲಭವಾಗಿ ಅಂಕಗಳನ್ನು ಇಲ್ಲಿ ಗಳಿಸ್ಕೊಳ್ಬಹುದು. ಮುಂದಿನದಾಗಿ ನಾನು ಈಗಾಗಲೇ ತಿಳಿಸಿದಾಗೆ ಗ್ರಾಮರಿಂದ ಒಟ್ಟು 16 ಅಂಕಗಳ ಪ್ರಶ್ನೆಗಳನ್ನು ನಿಮಗೆ ನೀಡಿರ್ತಾರೆ. ಆದರೆ ಇದರಲ್ಲಿ ನಾನು 5 ಅಂಕಗಳನ್ನು ತೆಗೆದುಕೊಂಡಿದ್ದೇನೆ. ಇವು 5ಕ್ಕೆ 5 ಅಂಕಗಳನ್ನು ಕೂಡ ನೀವು ಸುಲಭವಾಗಿ ವಿದ್ಯಾರ್ಥಿಗಳೇ ಪಡ್ಕೊಳ್ಬೋದು. ಯಾವ್ಯಾವು ಅಂತ ಹೇಳಿದ್ರೆ, ಮೊದಲನೆಯದಾಗಿ ಸಿಲೆಬಿಫಿಕೇಶನ್, ಎರಡನೆಯದು ಕ್ವೆಶನ್ ಟ್ಯಾಗ್ಸ್, ಮೂರನೆಯದು ಆರ್ಟಿಕಲ್ಸ್, ನಾಲ್ಕನೆಯದು ಇಫ್ ಕ್ಲಾಸ್, ಐದನೆಯದು ಇನ್ಫಿನಿಟಿವ್ಸ್. ಮೊದಲನೆಯದಾಗಿ ಸಿಲೆಬಿಫಿಕೇಶನ್. ಫೈಂಡ್ ಔಟ್ ದ ವಾವೆಲ್ ಸೌಂಡ್ಸ್ ಇನ್ ಅ ವರ್ಡ್. ಇಲ್ಲಿ ವಿದ್ಯಾರ್ಥಿಗಳು ನಿಮಗೆ 4 ಪದಗಳನ್ನು ಕೊಟ್ಟಿರ್ತಾರೆ. ಆ 4 ಪದಗಳಲ್ಲಿ ಒಂದು ಸಿಲೆಬಲ್ ಹೊಂದಿರುವಂತಹ ಒಂದು ಪದ ಇದೆ ಅಥವಾ 2 ಸಿಲೆಬಲ್ಸ್ ಇರುವಂತಹ ಒಂದು ಪದ ಇದೆ, ಅದನ್ನು ಐಡೆಂಟಿಫೈ ಮಾಡಿ ಅಂತೇಳಿ ಕೊಟ್ಟಿರ್ತಾರೆ. ನೀವು ಕೊಟ್ಟಿರುವಂಥ ಪದಗಳಲ್ಲಿ ಸಿಲೆಬಲ್ಸನ್ನು ಕಂಡುಹಿಡಿಯೋದು ಭಾಳ ಈಸಿ. ಯಾವ ರೀತಿ ಅಂತ ಹೇಳಿದ್ರೆ, ಆ ಪದಗಳಲ್ಲಿರುವಂತಹ ವಾವೆಲ್ ಸೌಂಡ್ಸ್ ಅಥವಾ ಕನ್ನಡದಲ್ಲಿ ಹೇಳೋದಾದರೆ ಅಲ್ಲಿರುವಂತಹ ಸ್ವರಗಳನ್ನು ಐಡೆಂಟಿಫೈ ಮಾಡಿದ್ರೆ ನಿಮಗೆ ಸುಲಭವಾಗಿ ಯಾವ ಪದ 1 ಸಿಲೆಬಲ್ ಅಥವಾ 2 ಸಿಲೆಬಲ್ಸ್ ಅಥವಾ 3 ಸಿಲೆಬಲ್ಸ್ ಅಥವಾ ಹೆಚ್ಚಿನ ಸಿಲೆಬಲ್ಸ್ಗಳನ್ನು ಹೊಂದಿದೆ ಅಂತೇಳಿ ಸುಲಭವಾಗಿ ನೀವು ಕಂಡುಹಿಡಿದು ಉತ್ತರವನ್ನು ಬರಿಬೋದು. ಎರಡನೆಯದಾಗಿ ಕ್ವೆಶನ್ ಟ್ಯಾಗ್ಸ್. ಇಲ್ಲಿ ಪಾಸಿಟಿವ್ ಸೆಂಟೆನ್ಸನ್ನು ಕೊಟ್ಟರೆ ಅದನ್ನು ನೆಗೆಟಿವ್ ಸೆಂಟೆನ್ಸ್ ಆಗಿ ಬರಿಬೇಕು. ನೆಗೆಟಿವ್ ಸೆಂಟೆನ್ಸನ್ನು ಕೊಟ್ಟರೆ ಅದನ್ನು ಪಾಸಿಟಿವ್ ಸೆಂಟೆನ್ಸ್ ಆಗಿ ನೀವು ಬರಿಬೇಕಾಗುತ್ತೆ. ಇಲ್ಲಿ ನಿಮಗೆ ಕೊಟ್ಟಿರುವಂಥ ವಾಕ್ಯದಲ್ಲಿ ಬಂದಿರುವಂತಹ ಸಬ್ಜೆಕ್ಟ್ ಮತ್ತು ಹೆಲ್ಪಿಂಗ್ ವರ್ಬನ್ನು ನೋಡಿ. ಆಗ ನಿಮಗೆ ಗೊತ್ತಾಗುತ್ತೆ ಯಾವುದು ಪಾಸಿಟಿವ್ ಸೆಂಟೆನ್ಸ್ ಆಗಿದೆಯಾ ಅಥವಾ ನೆಗೆಟಿವ್ ಸೆಂಟೆನ್ಸ್ ಆಗಿದೆಯಾ ಅಂತ. ನೆಕ್ಸ್ಟು ನೌನ್ ಪದ ಇದ್ದರೆ ಅದನ್ನು ಪ್ರನೌನ್ ಆಗಿ ನೀವು ಬದಲಾಯಿಸಬೇಕು. ಫಾರ್ ಎಕ್ಸಾಂಪಲ್, ಅಲ್ಲಿ ರಾಮ ಅಂತೇಳಿ ನೌನ್ ಪದವನ್ನು ಕೊಟ್ಟಿದ್ರೆ ಅದು ಪುರುಷನ ಹೆಸರಾಗಿರೋದ್ರಿಂದ ನೀವು ಹಿ ಅಂತ ಬದಲಾಯಿಸಬೇಕು. ಅದು ಅಕಸ್ಮಾತ್ ಏನಾದರೂ ಮಹಿಳೆಯ ಹೆಸರಿದ್ದರೆ ಅಲ್ಲಿ ಶಿ ಅಂತ ನೀವು ಬದಲಾಯಿಸಬೇಕು. ವಸ್ತುವಿನ ಹೆಸರಿದ್ದರೆ ನೀವು ಇಟ್ ಅಂತ ಬರೀಬೇಕು. ಪ್ಲೂರಲ್ ಬಂದಿದ್ರೆ ಅಲ್ಲಿ ನೀವು ಅದರ ಪ್ರನೌನ್ ಆದಂತಹ ದೇ ಎಂಬ ಪದವನ್ನು ಬರೆದು ಕ್ವೆಶನ್ ಮಾರ್ಕನ್ನು ಬರಿಬೇಕು. ಮೂರನೆಯದಾಗಿ ಆರ್ಟಿಕಲ್ಸ್. ಇಲ್ಲಿ ಆರ್ಟಿಕಲ್ಸನ್ನು ಕಂಡುಹಿಡಿಯೋದು ಭಾಳಷ್ಟು ಈಸಿ. ಅದು ವಾವೆಲ್ ಸೌಂಡನ್ನು ಹೊಂದಿದ್ರೆ ಅದರ ಮುಂದೆ ಆ್ಯನ್ ಅಂತ ಪದವನ್ನು ಬರಿಬೇಕು. ಅದು ಕಾನ್ಸೋನೆಂಟ್ ಸೌಂಡನ್ನು ಹೊಂದಿದ್ರೆ ಆ ಎಂಬ ಆರ್ಟಿಕಲ್ ಪದವನ್ನು ನೀವು ಬರಿಬೇಕು. ನೆಕ್ಸ್ಟ್ ಅಲ್ಲಿ ಉಳಿದಿರುವಂಥ ಆರ್ಟಿಕಲ್ ಆದಂತಹ ದ ಅದನ್ನು ಯಾವ ರೀತಿ ಬಳಸಬೇಕು ಅಂತೇಳಿ ನಿಮ್ಮ ಶಿಕ್ಷಕರನ್ನು ಕೇಳಿ ನೀವು ತಿಳ್ಕೊಳ್ಳಿ. ನೆಕ್ಸ್ಟ್ ನಾಲ್ಕನೆಯದಾಗಿ ಇಫ್ ಕ್ಲಾಸ್. ಇದರಿಂದ ನೀವು ಸುಲಭವಾಗಿ ಇನ್ನೊಂದು ಅಂಕವನ್ನು ಪಡಿಬಹುದು. ಇಲ್ಲಿ ನಾನು ಕ್ಲೂಸನ್ನು ನಿಮಗೆ ಕೊಟ್ಟಿದ್ದೇನೆ. ಫಾರ್ ಎಕ್ಸಾಂಪಲ್, ಕೊಟ್ಟಿರುವಂಥ ವಾಕ್ಯದಲ್ಲಿ V1 ಪದ ಬಂದಿದ್ರೆ ನೀವು ವಿಲ್ ಎಂಬ ಪದವನ್ನು ಸೇರಿಸಬೇಕು. V2 ಬಂದಿದ್ರೆ ವುಡ್ ಎಂಬ ಪದವನ್ನು ಸೇರಿಸಬೇಕು. ಹ್ಯಾಡ್ ಪ್ಲಸ್ V3 ಬಂದಿದ್ರೆ ವುಡ್ ಹ್ಯಾವ್ ಎಂಬ ಪದಗಳನ್ನು ನೀವು ಸೇರಿಸಬೇಕಾಗುತ್ತೆ. ಐದನೆಯದಾಗಿ ಇನ್ಫಿನಿಟಿವ್ಸ್. ಇನ್ಫಿನಿಟಿವ್ಸನ್ನು ಕಂಡುಹಿಡಿಯೋದು ಭಾಳಷ್ಟು ಈಸಿ ವಿದ್ಯಾರ್ಥಿಗಳೇ. 2 ಪ್ಲಸ್ V1 ಇರುತ್ತೆ. 2 ಪದದ ನಂತರ V1 ಅಥವಾ ಪ್ರೆಸೆಂಟ್ ಟೆನ್ಸಿನ ವರ್ಬ್ ಇರುತ್ತೆ. ಅದನ್ನು ನಾವು ಇನ್ಫಿನಿಟಿವ್ ಪದ ಅಂತೇಳಿ ಕರಿತೇವೆ. ಇನ್ನೊಂದು ಪದ ಇರುತ್ತೆ, ಯಾವುದದು V1 ಆಫ್ಟರ್ ಅ ಮಾಡಲ್ ವರ್ಬ್. ಮಾಡಲ್ ವರ್ಬ್ಗಳಾದ ಕ್ಯಾನ್, ಕುಡ್, ಮೇ, ಮೈಟ್, ಶಲ್, ಶುಡ್, ವಿಲ್, ವುಡ್, ಮಸ್ಟ್, ಆಟ್ ಟು ಈ ರೀತಿಯ ಪದಗಳ ನಂತರ V1 ಬಂದಿರುತ್ತೆ. ಈ ಪದವನ್ನು ನಾವು ಇನ್ಫಿನಿಟಿವ್ ಪದ ಅಂತೇಳಿ ಕರಿತೇವೆ. ಇಲ್ಲಿ 2 ಪದ ಇರೋದಿಲ್ಲ, ಆದರೂ ಸಹ ಅದು ಇನ್ಫಿನಿಟಿವ್ ಪದ ಆಗಿರುತ್ತೆ. ಮುಂದಿನದಾಗಿ ಎಕ್ಸ್ಟ್ರಾಕ್ಟ್ಸ್. ಇಲ್ಲಿ ವಿದ್ಯಾರ್ಥಿಗಳಿಗೆ ನಿಮಗೆ 12 ಅಂಕಗಳ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಆದರೆ ಇಲ್ಲಿ ನಾನು ಕೇವಲ 8 ಅಂಕಗಳಂತೇಳಿ ಮೆನ್ಷನ್ ಮಾಡಿದ್ದೇನೆ. ಯಾಕೆ ಅಂತೇಳಿ ನಾನು ನೆಕ್ಸ್ಟ್ ನಿಮಗೆ ಹೇಳ್ತಾ ಹೋಗ್ತೇನೆ. ಎಕ್ಸ್ಟ್ರಾಕ್ಟ್ಸನ್ನು ಯಾವ ಪಾಠಗಳಿಂದ ಮತ್ತು ಪದ್ಯಗಳಿಂದ ನಿಮಗೆ ಕೇಳ್ತಾರೆ ಅಂತೇಳಿ ನಾವು ನೋಡಿದಾಗ, ಮೊದಲನೇದಾಗಿ ಜೆಂಟಲ್ಮನ್ ಆಫ್ ರಿಯೋ ಇನ್ ಮಿಡಿಯೋ ಪಾಠದಿಂದ, ದ ಕಾನ್ಸರ್ಟ್ ಪಾಠದಿಂದ, ದ ಡಿಸ್ಕವರಿ ನಾಟಕದಿಂದ ಮತ್ತು ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಪದ್ಯದಿಂದ. ಈ ರೀತಿ ವಿದ್ಯಾರ್ಥಿಗಳ 3 ಪಾಠಗಳು ಹಾಗೂ 1 ಪದ್ಯದಿಂದ ಈ ವರ್ಷ ನಿಮಗೆ ಎಕ್ಸ್ಟ್ರಾಕ್ಟ್ಸ್ ಅಥವಾ ಆರ್ಸಿಗಳನ್ನು ಕೇಳ್ತಾರೆ. ಈ ಎಕ್ಸ್ಟ್ರಾಕ್ಟ್ಸ್ಗಳನ್ನು ಅಥವಾ ಆರ್ಸಿಗಳನ್ನು ವಿದ್ಯಾರ್ಥಿಗಳೇ ನೀವು ಬರೀಬೇಕಾದ್ರೆ ನೀವು 4 ಪ್ರಶ್ನೆಗಳಿಗೆ ಉತ್ತರವನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಹೂ ಸೆಡ್ ದಿಸ್ ಅಥವಾ ಹೂ ಇಸ್ ದ ಸ್ಪೀಕರ್ ಹಿಯರ್, ಈ ಮಾತನ್ನು ಯಾರು ಹೇಳಿದ್ರು. ಸೆಕೆಂಡ್ ಒನ್,
ಟು ಹೂಮ್ ಯಾರಿಗೆ ಹೇಳಿದ್ರು, ಥರ್ಡ್ ಒನ್ ವೆನ್ ಯಾವಾಗ ಹೇಳಿದ್ರು, ಫೋರ್ತ್ ಒನ್ ವೈ ಯಾಕೆ ಹೇಳಿದ್ರು. ಯಾವಾಗ ಹೇಳಿದ್ರು ಮತ್ತು ಯಾಕೆ ಹೇಳಿದ್ರು ಅಂತೇಳಿ ನೀವು ಉತ್ತರವನ್ನು ಬರೆಯೋದು ನಿಮಗೆ ಕಷ್ಟ ಆದರೂ ಕೂಡ ವಿದ್ಯಾರ್ಥಿಗಳೇ, 4 ಎಕ್ಸ್ಟ್ರಾಕ್ಟ್ಸ್ಗಳನ್ನು ನಾವು ಗಮನಿಸಿದಾಗ ಯಾರು ಹೇಳಿದ್ರು ಮತ್ತು ಯಾರಿಗೆ ಹೇಳಿದ್ರು ಅಂತ ಎಂಬ ಪ್ರಶ್ನೆಗಳು ಕಾಮನ್ ಆಗಿರ್ತವೆ. ಹಾಗಾಗಿ ಇಲ್ಲಿ ನಾನು 8 ಅಂಕಗಳನ್ನು ಎಕ್ಸ್ಟ್ರಾಕ್ಟ್ಸಿಂದ ಅಂತೇಳಿ 8 ಅಂಕಗಳನ್ನು ಇಲ್ಲಿ ನಿಮಗೆ ನೀಡಿದ್ದೇನೆ. ಮೊದಲನೇದಾಗಿ ವಿದ್ಯಾರ್ಥಿಗಳೇ, ನೀವು ಟೆಕ್ಸ್ಟ್ ಬುಕ್ಕನ್ನು ಚೆನ್ನಾಗಿ ಓದಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಈ ವರ್ಷ ಕೇಳಿರುವಂಥ 3 ಪಾಠಗಳು ಹಾಗೂ ಪದ್ಯಗಳಿಂದ ಮಾತ್ರ ನೀವು ಟೆಕ್ಸ್ಟ್ ಬುಕ್ಕನ್ನು ಚೆನ್ನಾಗಿ ಓದಿ, ಆಗ ನೀವು ಸುಲಭವಾಗಿ ಉತ್ತರವನ್ನು ಬರಿಬೋದು. ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳೇ, ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಪದ್ಯಕ್ಕೆ ಬಂದಾಗ ಅಲ್ಲಿ ಇರುವಂಥ ಸ್ಪೀಕರ್ ಕೇವಲ ಒಬ್ಬರೇ, ದ ಪೋಯೆಟ್ ನಾರ್ಮನ್ ನಿಕಲ್ಸನ್. ಟು ಹೂಮ್ ಯಾರಿಗೆ ಹೇಳಿದ್ರು ಅಂತ ಹೇಳಿದ್ರೆ ಟು ದ ಪೀಪಲ್ ಅಂತೇಳಿ ನಾವು ಉತ್ತರವನ್ನು ಬರಿಬೋದಾಗಿರುತ್ತೆ. ಈ ರೀತಿ ವಿದ್ಯಾರ್ಥಿಗಳು ನೀವು ಎಕ್ಸ್ಟ್ರಾಕ್ಟ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿ, ಅದರಲ್ಲೂ ವಿಶೇಷವಾಗಿ ಹೂ ಸೆಡ್ ದಿಸ್ ಮತ್ತು ಟು ಹೂಮ್ ಎಂಬ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆದರೆ ನೀವು 8 ಅಂಕಗಳನ್ನು ಇದರಿಂದ ಗಳಿಸ್ಬೋದು. ನೆಕ್ಸ್ಟ್ ಕೊನೆಯದಾಗಿ ಝ್ಯಾಸ್ ಪೋಯಮ್ ಟು ಸಮರಿ, ಇದಕ್ಕೆ ವಿದ್ಯಾರ್ಥಿಗಳೇ 2 ಅಂಕಗಳನ್ನು ಕೊಡ್ತಾರೆ ಅಂತೇಳಿ ನಾನು ಹೇಳಿದ್ದೇನೆ. ಯಾಕೆ 2 ಅಂಕಗಳನ್ನು ಈ ಪದ್ಯದ ಸಾರಾಂಶದಿಂದ ನಾವು ಪಡ್ಕೊಳ್ಬೋದು ಅಂತ ಹೇಳಿದ್ರೆ, ಈ ಪದ್ಯದಿಂದ ಕೇವಲ ಪ್ರಮುಖ 2 ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾರೆ. ಮೊದಲನೆಯದು ಅಪಿಯರೆನ್ಸ್ ಆಫ್ ದ ಝ್ಯಾಸ್ ಪ್ಲೇಯರ್, ಎರಡನೆಯದು ಮ್ಯೂಸಿಕ್. ಝ್ಯಾಸ್ ಪ್ಲೇಯರ್ನ ಅಪಿಯರೆನ್ಸ್ ಯಾವ ರೀತಿ ಇತ್ತು ಅಂತೇಳಿ ನೀವು ಉತ್ತರವನ್ನು ಬರೆದರೆ 2 ಅಂಕಗಳನ್ನು ಪಡೆದುಕೊಳ್ಬೋದು. ಅಥವಾ ಅವನ ಮ್ಯೂಸಿಕ್ಕಿನ ಬಗ್ಗೆ ಅಲ್ಲಿ ಒಂದು ಪ್ರಶ್ನೆಯನ್ನು ನಿಮಗೆ ಕೇಳ್ತಾರೆ. ನಾನು ನೀಡಿರುವಂಥ ಸಾರಾಂಶದಲ್ಲಿ ಕೇವಲ 2 ಅಂಶಗಳಿದ್ದಾವೆ. ಮೊದಲನೆಯದು ಝ್ಯಾಸ್ ಪ್ಲೇಯರನ್ನ ಅಪಿಯರೆನ್ಸ್, ಇನ್ನೊಂದು ಅವನ ಮ್ಯೂಸಿಕ್ಕಿನ ಬಗ್ಗೆ, ಅವನು ಏನು ಸಂದೇಶವನ್ನು ಪ್ರಪಂಚಕ್ಕೆ ಮ್ಯೂಸಿಕ್ ಮೂಲಕ ಕೊಡ್ತಾ ಇದ್ದಾನೆ ಅಂತೇಳಿ ಆ ಸಾರಾಂಶದಲ್ಲಿ ನೀವು ಉತ್ತರವನ್ನು ಬರಿಬೋದು. ಈ ರೀತಿ ನೀವು ಸುಲಭವಾಗಿ 2 ಅಂಕಗಳನ್ನು ವಿದ್ಯಾರ್ಥಿಗಳೇ ಇದರಿಂದ ಗಳಿಸ್ಬೋದು. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಇದುವರೆಗೂ ಈ ವರ್ಷದ ಅಂದರೆ 2024ನೇ ಇಸ್ವಿಯಲ್ಲಿ ನೀವು ಬರೆಯುವಂಥ SSLC ಎಕ್ಸಾಮ್ನಲ್ಲಿ ಯಾವ ರೀತಿ ಸುಲಭವಾಗಿ 40 ಅಂಕಗಳನ್ನು ಪಡಿಬೋದು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೇನೆ. ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.